ನಮಸ್ತೆ ಸ್ನೇಹಿತರೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋವಂಥ ಒಂದು ಮಾತಿದೆ ಅಲ್ಲ, ಅದನ್ನು ನೀವು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ, ನಾನಂತೂ ತುಂಬ ಸತ್ಯವಾದ ಮಾತು ಅಂತ ನಂಬ್ತೀನಿ. ಅದನ್ನು ಅಳವಡಿಸ್ಕೊಳ್ತೀನಿ ಕೂಡ ನನ್ನ ಲೈಫಲ್ಲಿ. ತುಂಬ ಘಟನೆಗಳಾಗಿದ್ದಾವೆ ನನಗೆ ಆ ಥರದ್ದು. ಅದರಲ್ಲಿ ಒಂದು ಘಟನೆನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತಂದರೆ, ನಾನು ಕೊರೋನಾ ಟೈಮಲ್ಲಿ ಮನೆಯಲ್ಲೇ ಟೈಲರಿಂಗ್ ಮಾಡ್ತಿದ್ದೆ. ಕೆಲಸಗಳು ಕಡಿಮೆ ಬರೋಕ್ಕೆ ಶುರುವಾಯಿತು ಅನ್ನೋ ಕಾರಣಕ್ಕೆ ಏನು ಮಾಡ್ಬೋದು ಅಂತ ಯೋಚಿಸೋಕೆ ಶುರು ಮಾಡಿದೆ. ಓನಾಗಿ ಅಂಗಡಿ ಓಪನ್ ಮಾಡಬೇಕು ಅನ್ನೋ ಆಸೆ ಇತ್ತು, ಆದರೆ ನನಗೆ ಧೈರ್ಯ ಇರಲಿಲ್ಲ ನನ್ನ ಮೇಲೆ. ಹಾಗೇನೆ ಆರ್ಥಿಕವಾಗಿ ಕೂಡ ನಾವು ಸಬಲರಾಗಿರಲಿಲ್ಲ ಆವಾಗ. ಅದಕ್ಕೆ ನನಗೆ ಕಾನ್ಫಿಡೆನ್ಸು ಇರಲಿಲ್ಲ. ಆ ಆಸೆನ ಬಿಟ್ಟು ಇನ್ನು ಬೇರೆ ಬಟ್ಟೆ ಅಂಗಡಿಯಲ್ಲಿ ನಮ್ಮ ಮಿಷಿನ್ ಇಟ್ಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಯೋಚನೆ ಮಾಡಿ, ನಮ್ಮ ಪರಿಚಯದವ್ರದ್ದೊಬ್ಬರು ಬಟ್ಟೆ ಅಂಗಡಿ ಇದೆ, ಅವ್ರ ಹತ್ರ ಮಾತಾಡಿದಾಗ ಸರಿ ಆಯಿತು ಬನ್ನಿ ಇಟ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಒಂದಿನ ಡೇಟ್ ಫಿಕ್ಸ್ ಮಾಡಿಕೊಂಡು ಆಟೋದಲ್ಲಿ ನಾವು ಮಿಷಿನ್ ತಗೊಂಡು ಹೋದ್ವಿ. ಒಂದು 12 ಕಿಲೋಮೀಟ್ರ್ ಇರ್ಬೋದು ನಮ್ಮ ಮನೆಯಿಂದ. ತಗೊಂಡು ಹೋಗಿ ಇನ್ನೇನು ಮಿಷಿನ್ ಇಳಿಸ್ಬೇಕನ್ನೋ ಅಷ್ಟರಲ್ಲಿ ಅಂಗಡಿಯವರು ಸಡನ್ನಾಗಿ, ಇಲ್ಲ ನಾವು ಇಲ್ಲಿ ಮಿಷಿನ್ ಇಡೋದಿಲ್ಲ, ನೀವು ಬೇರೆ ಎಲ್ಲಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಇಲ್ಲಿ ಬೇಡ ಅಂತಂದರು. ಎಷ್ಟು ಬೇಜಾರಾಯಿತು ಅಂತಂದರೆ, ನಿಂತ ನೆಲನೇ ಬಾಯಿ ಬಿಡ್ತೇನೋ ಅಂತ ಅನ್ನಿಸೋ ಅಷ್ಟು ನಮ್ಮ ಅಸಹಾಯಕತೆನೋ ನೆನೆಸ್ಕೊಂಡು ಬೇಜಾರಾಯಿತು. ಕೊನೆಗೆ ಆ ಆಟೋದವರಿಗೆ ಕೊಡೋಕ್ಕೂ ದುಡ್ಡಿಲ್ಲ ಅಂಥ ಪರಿಸ್ಥಿತಿನಲ್ಲಿ ನಾವು ಅಲ್ಲಿ ತನಕ ಬರೋ ತನಕನೂ ನಂಬಿಸಿ ಈ ಥರ ಮಾಡಿದ್ರಲ್ಲ ಅಂತ ಅನ್ನೋ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ತುಂಬ ಹತ್ತುಬಿಟ್ಟಿದ್ದೆ ನಾನು ಅವತ್ತು. ಮನೆಗೆ ಬಂದು ನೆಕ್ಸ್ಟು ನಾನು ಗಾರ್ಮೆಂಟ್ಸಿಗೆ ಹೋದೆ ಕೆಲಸಕ್ಕೆ ಒಂದು 2-2.5 ವರ್ಷ. ನಂತರ ಅಲ್ಲೂ ಕೆಲವೊಂದು ಕಾರಣಗಳಿಂದಾಗಿ ನನಗೆ ಸರಿ ಬರಲಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟೆ. ತುಂಬಾ ಕಿರಿಕಿರಿ ಅನ್ಸೋಕ್ಕೆ ಶುರುವಾಯಿತು, ಬಿಟ್ಟೆ ನಾನು. ಮತ್ತು ನಾನೊಂದು ನಿರ್ಧಾರ ಮಾಡಿದೆ, ಏನಾದರೂ ಆಗಲಿ ಸಾಲ ಮಾಡಿ ಆದರೂ ಪರವಾಗಿಲ್ಲ, ನಾನು ಸ್ವಂತವಾಗಿಯೇ ಮಾಡ್ತೀನಿ, ಬಾಡಿಗೆದೊಂದು ರೂಮ್ ತಗೊಂಡು ನಾನೇ ಅಂಗಡಿ ಇಟ್ಕೊಂಡು ನಾನೇ ಮೇಂಟೈನ್ ಮಾಡ್ತೀನಿ ಅನ್ನೋವಂಥ ಧೈರ್ಯನೂ ಬಂದಿತ್ತು. ಆ ಹಠಕ್ಕೆ ಬಿದ್ದಂಗೆ ನಾನು ಸ್ಟಾರ್ಟ್ ಮಾಡಿದೆ ಕೂಡ. 1.5 ವರ್ಷ ಆಯಿತು. ಆಮೇಲಿಂದ ಒಂದು ವಿಷಯ ನಾನು ಹೇಳಬೇಕೇನಂತಂದರೆ, ನನಗೆ ಕಾನ್ಫಿಡೆನ್ಸ್ ಬಂದಿತ್ತು ಈಗ ಈ ಶಾಪ್ ಓಪನ್ ಮಾಡುವಾಗ. ಮುಂಚೆ ಆವಾಗಲೂ ನಾನು ಓಪನ್ ಮಾಡ್ಬೋದಾಗಿತ್ತು, ಆದರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ. ಈಗಲೂ ಆರ್ಥಿಕವಾಗಿ ಅಷ್ಟೇನು ತುಂಬ ಮುಂದುವರೆದಿದ್ದೀವಿ ಅನ್ನೋವಂಥದ್ದೇನಿಲ್ಲ, ಆದರೆ ನಾನೇನೋ ಮಾಡಬಲ್ಲೆ, ಏನೋ ಮಾಡ್ತೀನಿ ಅನ್ನೋವಂಥದ್ದೊಂದು ಕಾನ್ಫಿಡೆನ್ಸ್ ನನಗಿರೋದ್ರಿಂದ ಶಾಪ್ ಓಪನ್ ಮಾಡಿದ್ವಿ. ನಾನು ಆ ಬಟ್ಟೆ ಅಂಗಡಿಯವ್ರ ಹತ್ರ ಮಾತು ಬಿಟ್ಟುಬಿಟ್ಟಿದ್ದೆ ಅವತ್ತಿಂದ. ಇತ್ತೀಚೆಗೆ ಅವರು ಸಿಕ್ಕಿದಾಗ ಮಾತಾಡಿದ್ರು, ನೀವು ಮಾತಾಡಿ ಪ್ಲೀಸ್, ನಾನು ಅವತ್ತು ಹಂಗೆ ಮಾಡಿದ್ದಕ್ಕೆ ಸಾರಿ ಅಂತಂದರು. ಕೊನೆಗೆ ನೀವೇನು ಮಾಡ್ತಿದ್ದೀರಿ ಅಂತ ಕೇಳಿದ್ರು. ನಾನು ಸ್ವಂತವಾಗಿ ಅಂಗಡಿ ಇಟ್ಕೊಂಡಿದ್ದೀನಿ, ಟೈಲರ್ ಶಾಪ್ ಅಂತಂದೆ. ವಾಹ್, ಒಳ್ಳೆಯದಾಗಲಿ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ನೋಡಿ. ನಾನು ಅವತ್ತು ನಿಮ್ಮನ್ನು ನನ್ನ ಅಂಗಡಿನಲ್ಲಿ ಇರೋಕ್ಕೆ ಒಪ್ಕೊಂಡಿದ್ದಿದ್ರೆ ಇವತ್ತು ನೀವು ಅಲ್ಲೇ ಇರ್ತಿದ್ರಿ, ನನ್ನ ಅಂಗಡಿನಲ್ಲೇ ಇರ್ತಿದ್ರಿ, ನೀವು ಇವತ್ತು ಸ್ವಂತವಾಗಿ ಏನಾದರೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಂದರು. ನೋಡಿ ಅವತ್ತಾಗಿದ್ದು ಒಳ್ಳೇದಾಯ್ತಲ್ವ ಅಂತಂದರು. ನಿಜಕ್ಕೂ ನನಗೆ ಹಾಗೆ ಅನ್ನಿಸ್ತು. ಅವ್ರು ಮಾಡಿದ್ದು ನನಗೆ ಒಳ್ಳೆಯದೇ ಆಯಿತು ಅನಿಸುತ್ತೆ. ಆ ಕ್ಷಣದಲ್ಲಿ ನನಗೆ ಅಷ್ಟು ಬೇಜಾರಾಗಿರ್ಬೋದು, ಅದು ಬೇರೆ ಲೆಕ್ಕ. ಈಗ ಅದರಿಂದ ನನಗೆ ಡಬ್ಬಲ್ ಒಳ್ಳೇದಾಯ್ತು ಅಂತ ಹೇಳ್ಬೋದು. ಏನಂತಂದರೆ, ಅವರು ಬೇಡ ಅಂತ ಹೇಳಿದ ನಂತರ ನಾನು ಗಾರ್ಮೆಂಟ್ಸಿಗೆ ಕೆಲಸಕ್ಕೆ ಹೋದ್ನಲ್ಲ, ಆ ಮಧ್ಯದ ಗ್ಯಾಪಲ್ಲಿ ನನಗೆ ತುಂಬಾ ಅನುಭವಗಳಾಯಿತು. ವ್ಯವಹಾರ ಜ್ಞಾನ ಆಗಲಿ, ಆಚೆ ಜನರ ಜೊತೆ ಬೆರೆಯೋದಾಗಲಿ. ನಾನು ಮೊದಲು ಮನೆಯಲ್ಲೇ ಇರ್ತಿದ್ದಲ್ಲ, ನನಗೆ ಅಷ್ಟು ಜನರ ಪರಿಚಯ ಆಗಲಿ, ಮಾತಾಡೋ ರೀತಿ ಆಗಲಿ ಯಾವುದೂ ಗೊತ್ತಿರಲಿಲ್ಲ. ಎಲ್ಲನೂ ನನಗೆ ಅನುಭವಕ್ಕೆ ಬಂತು. ನನ್ನ ವ್ಯವಹಾರವನ್ನು ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಆಗಲಿ, ಅಥವಾ ನನ್ನ ಕೆಲಸದಲ್ಲಿ ಟ್ರೈನಿಂಗ್ ಅದು ಕೂಡ ತುಂಬಾ ಸಿಕ್ತು. ಹಾಗಾಗಿ ಎಲ್ಲದಕ್ಕೂ ಅವರಿಗೂ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಈ ಮೂಲಕ. ಅದಕ್ಕೆ ಹೇಳೋದು, ನಾವು ಇವತ್ತೇನೇ ಕಷ್ಟ ಬಂದರೂ, ಎಂಥದ್ದೇ ಪರಿಸ್ಥಿತಿ ಆದರೂ ಕೂಡ ಅದನ್ನು ಫೇಸ್ ಮಾಡಬೇಕು. ಮುಂದೆ ಅದರಿಂದ ಒಳ್ಳೆಯದೇ ಆಗುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೋಬೇಕು. ಆವಾಗ ನಾವು ಆರಾಮಾಗಿ ಅದನ್ನು ಸಾಲ್ವ್ ಮಾಡ್ಕೋಬೋದು, ಏನೇ ಪ್ರಾಬ್ಲಮ್ ಆದರೂ ಕೂಡ. ಯಾವತ್ತೋ ಒಂದಿನ ಒಳ್ಳೆಯದಾಗುತ್ತೆ. ಟೈಮ್ ಬೇಕು, ಅದಕ್ಕೆ ಕಾಯಬೇಕು, ಅದನ್ನು ಕಾಲಕ್ಕೆ ಬಿಟ್ಟು ಬಿಡಬೇಕು. ನಮಗೆ ಯಾವಾಗ ಏನನ್ನು ಕೊಡಬೇಕು, ಯಾವಾಗ ಸೂಕ್ತವಾದ ಕಾಲ ಅನ್ನೋದನ್ನು ಕಾಲನೇ ನಿರ್ಧಾರ ಮಾಡುತ್ತೆ. ನನಗೆ ಟ್ರೈನಿಂಗ್ ಬೇಕಿತ್ತು, ನನಗೆ ವ್ಯವಹಾರ ಜ್ಞಾನ ಬೇಕಿತ್ತು, ಎಲ್ಲನೂ ಬೇಕಿತ್ತು. ಅದು ನನಗೆ ಗೊತ್ತಿರಲಿಲ್ಲ. ಅದನ್ನು ಕಾಲ ನಿರ್ಧಾರ ಮಾಡಿ ನನಗೆ ಯಾವ ಟೈಮಿಗೆ ಕರೆಕ್ಟ್ ಅಂತ ನಿರ್ಧಾರ ಮಾಡಿ ನನಗೆ ಈಗ ಕೊಟ್ಟಿದೆ. ಅದನ್ನು ಈಗ ನಾನು ಆರಾಮಾಗಿ ತುಂಬ ಧೈರ್ಯವಾಗಿ ಲೀಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾರಣವೇ ನನಗೆ ಧೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ತುಂಬಾ ಬಂದಿದೆ ನನಗೆ. ಮೊದಲು ನನ್ನ ಬಗ್ಗೆನೇ ನನಗೆ ಕಾನ್ಫಿಡೆನ್ಸ್ ಇಲ್ಲ, ತುಂಬ ಅಂದರೆ ತುಂಬ ಮುಜುಗರ ಸ್ವಭಾವ,
ಹೆಚ್ಚು ಜನರ ಜೊತೆ ಬೆರೀತಿರಲಿಲ್ಲ. ಏನು ಅಂದರೆ ಏನೂ ಗೊತ್ತಿರಲಿಲ್ಲ ನನಗೆ. ಮೊಬೈಲಲ್ಲಿ ಫೋನ್ ಮಾಡೋದು ಕೂಡ ಗೊತ್ತಿರಲಿಲ್ಲ, ನಂಬ್ತಿರೋ ಬಿಡ್ತಿರೋ. ಆದರೆ ತುಂಬಾ ಈಗ ತುಂಬಾ ಅಪ್ಡೇಟ್ ಆಗಿದ್ದೀನಿ. ಅದೊಂದು ತುಂಬಾ ಖುಷಿ ಕೊಡುತ್ತೆ ನನಗೆ. ಇನ್ನೊಂದು ವಿಚಾರ ಏನಂತಂದರೆ, ಈಗ ನನ್ನ ಸಿಂಗಿಂಗ್ ಅಂತಲೇ ತಗೊಂಡಾಗಲೂ ಕೂಡ ನಾನು ಅದ್ರ ತುಂಬ ಜನ ಹೇಳ್ತಾರೆ, ನೀವು ಸರಿಗಮಪ್ಪಗೆ ಹೋಗಬೇಕಿತ್ತು, ಕಲರ್ಸ್ ಕನ್ನಡಕ್ಕೆ ಹೋಗಬೇಕಿತ್ತು, ಅದು ಇದು ಅಂತೆಲ್ಲ ಹೇಳ್ತಾರೆ. ನನಗೂ ಆಸೆ ಇದೆ, ಆದರೆ ನನಗೆ ಆ ಕಾಲ ನಿರ್ಧಾರ ಮಾಡಿ ಕೊಡುತ್ತೆ. ಯಾವ ಟೈಮಲ್ಲಿ ನನಗದು ದಕ್ಕಬೇಕು ಅದು ಖಂಡಿತವಾಗ್ಲೂ ದಕ್ಕುತ್ತೆ. ಆ ಯೋಗ್ಯತೆ ನನಗಿದ್ದರೆ ಖಂಡಿತವಾಗ್ಲೂ. ಆದರೆ ನನಗೆ ಆ ಟ್ರೈನಿಂಗ್ ಬೇಕು, ಇನ್ನೂ ಬೇಕು. ನಾನೀಗ ಏನು ಮೊದಲನೇ ಹಂತದಲ್ಲಿದ್ದೀನಿ, ಕಲಿಕಾ ಹಂತದಲ್ಲಿದ್ದೀನಿ. ಅಷ್ಟು ಏನು ಹೈ ಲೆವೆಲಲ್ಲಿ ನಾನು 100% ಹಾಡುಗಳನ್ನ ಕೊಡ್ತಾ ಇಲ್ಲ, ನನಗೂ ಗೊತ್ತಿದೆ ಅದು. ಅದನ್ನು ಕಾಲ ನಿರ್ಧಾರ ಮಾಡುತ್ತೆ ನನಗೆ ಏನು ಕೊಡಬೇಕು, ನನಗೆ ಎಷ್ಟು ದಕ್ಕಬೇಕು, ಯಾವ ಕಾಲದಲ್ಲಿ ಅದನ್ನು ಕೊಡುತ್ತೆ ನೋಡೋಣ, ಕಾಯ್ತಾ ಇರೋಣ. ನಾನು ಅದರಿಂದ ಆಗೋದೆಲ್ಲ ನಾನು ಪ್ರತಿ ಸತಿ ಆಡಿಷನ್ಗೆಲ್ಲ ಜಿ ಕನ್ನಡದವ್ರದ್ದು, ಕಲರ್ಸ್ ಕನ್ನಡದವ್ರದ್ದೆಲ್ಲ ಹೋಗಿದ್ದೀನಿ. ಅಲ್ಲಿ ನಾನು ಸೆಲೆಕ್ಟ್ ಆಗದೆ ಬಂದಾಗ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡೇ ಬಂದಿದ್ದೀನಿ ನಾನು. ಈ ಸಲ ನಾನು ಸೋತ್ರೆ ನೆಕ್ಸ್ಟ್ ಹೋಗುವಾಗ ಸ್ವಲ್ಪ ನಾನು ಇನ್ನೂ ಇಂಪ್ರೂವ್ ಮಾಡ್ಕೊಂಡಿರ್ತೀನಿ, ಅಥವಾ ಇನ್ನೂ ನನಗೆ ಇನ್ಯಾವತ್ತೋ ಒಂದಿನ ನನಗೆ ಒಳ್ಳೆ ದಿನ ಬರುತ್ತೆ, ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಆಶಾಭಾವನೆಯಿಂದನೇ ಕಾಯ್ತಿದ್ದೀನಿ. ಅದೇ ನನ್ನನ್ನು ಬದುಕಿಸ್ತಿದೆ, ಇಲ್ಲಿ ತನಕ ಬದುಕಿಸಿದೆ, ಇನ್ನೂ ಕೂಡ ಬದುಕಿಸುತ್ತೆ. ನಾನು ಆ ಕಾರಣಕ್ಕೇ ಜಾಸ್ತಿ ಯಾವುದೇ ವಿಷಯನಾಗಲಿ ತುಂಬ ಡೀಪಾಗಿ ತಗೊಳಕ್ಕೆ ಹೋಗೋದಿಲ್ಲ. ಆರಾಮಾಗಿ ಸಮಸ್ಯೆಗಳನ್ನ ಫೇಸ್ ಮಾಡ್ತೀನಿ. ಖುಷಿನೂ ನೋವುಗಳನ್ನು ಎಲ್ಲವನ್ನು ಸಮಾನವಾಗಿ ನಾನು ಸ್ವೀಕಾರ ಮಾಡ್ತೀನಿ. ಆ ಕಾರಣಕ್ಕೋಸ್ಕರ ಆರಾಮಾಗಿದ್ದೀನಿ ನಾನು, ಟೆನ್ಷನ್ ಫ್ರೀಯಾಗಿ. ನೀವು ಕೂಡ ಹಾಗೇ ಇರಿ. ಇವತ್ತೇನೇ ಬಂದರೂ ಕೂಡ ಅದರಿಂದ ನಾಳೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ಆಶಾಭಾವನೆನ ಇಟ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಖುಷಿಯಾಗಿರಿ. ಹಾಗೆಯೇ ಒಂದು ಟಿಪ್ಸ್ ಕೊಡ್ತೀನಿ ನಿಮಗೆ. ನನ್ನ ಸ್ಕಿನ್ ನೋಡಿ, ಯಾವುದೇ ರೀತಿಯ ಕಲೆ ಆಗಲಿ ಏನಿಲ್ಲ, ನಾನು ಮೇಕಪ್ ಅದಿದು ಯಾವುದೂ ಮಾಡೋದಿಲ್ಲ. ಮುಖಕ್ಕೆ ಯಾವುದೇ ಫೇಸ್ ಕ್ರೀಮ್ ಆಗಲಿ, ಪೌಡರ್ ಆಗಲಿ ಯಾವುದನ್ನು ಹಚ್ಚೋದಿಲ್ಲ ನಾನು. ಅಲೋವೆರಾ ಇದೆಯಲ್ಲ, ನಾವೇ ಅದನ್ನು ಕೂಡ ನಾನು ರೆಡಿ ಅಲೋವೆರಾ ತಗೊಳ್ಳೋದಿಲ್ಲ, ನಾವೇ ಮನೆಯಲ್ಲೇ ನೆಟ್ಟಿದ್ದೀನಿ ನಾನೇ. ಅದರಿಂದನೇ ತಗೊಂಡು ವಾರದಲ್ಲಿ 2 ಸಲನೋ 3 ಸಲನೋ ಆಗಾಗ ಹಚ್ಚಿ ನಾನು ಬಿಡ್ತೀನಿ. ಒಂದು ಅರ್ಧ ಗಂಟೆ ಬಿಟ್ಟು ಮುಖ ತೊಳ್ಕೊತೀನಿ. ಅದರಿಂದಲೇ ಎಷ್ಟು ಒಂಥರ ನನಗೆ ಖುಷಿ ಅನಿಸುತ್ತೆ ನನ್ನ ಸ್ಕಿನ್ ಬಗ್ಗೆ. ನೀವು ಟ್ರೈ ಮಾಡಿ. ಯಾರಿಗೆಲ್ಲ ಈ ಕಲೆ ಎಲ್ಲ ಹೋಗುತ್ತೆ. ಮತ್ತು ತಲೆನೋವು ತುಂಬ ಇದ್ದಾಗ ಅಥವಾ ತಲೆ ಹೊಟ್ಟಿದ್ದಾಗ ತಲೆಗೆ ಅದನ್ನು ಹಚ್ಕೊಂಡು ವಾರಕ್ಕೆ 1 ಸಲನಾದರೂ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ತಲೆ ಹೊಟ್ಟು ಕಡಿಮೆ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೀವು ಕೂಡ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಗಳನ್ನ ಹೀಗೆ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಶುಭವಾಗಲಿ.